ತ್ರಿಮೂರ್ತಿಗಳ ಮೇಲೆ ಒಬ್ಬರಿದ್ದಾರೆ, ಅವ್ರಿಗೆ ಪರಮಾತ್ಮ ಅಂತ ಅವ್ರು ಮರ್ತೇ ಬಿಟ್ಟಿದ್ದಾರೆ ನಮ್ಮ ಜನ. ಆ ಪರಮಾತ್ಮ ಈ ಪ್ರಪಂಚ ಕೆಟ್ಟೋಗ್ಬಿಡುತ್ತೋ ಆವಾಗ ಈ ಭೂಮಿ ಮೇಲೆ ಒಂದು ಮಾನವನ ಶರೀರ ತೆಗೆದುಕೊಂಡು ಆಧಾರ ತಗೊಂಡು ಬರ್ತಾರೆ. ಆ ಮಾನವನಿಗೆ ಹೆಸರೇ ಪ್ರಜಾಪಿತ ಬ್ರಹ್ಮ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ಬಂದು ನೂತನ ಪ್ರಪಂಚವನ್ನು, ಸತ್ಯುಗವನ್ನು ರಚನೆ ಮಾಡ್ತಾರೆ. ಎಲ್ರಿಗೂ ಸುಖ ಶಾಂತಿ ಇದ್ದಿದ್ದು ಸತ್ಯುಗದಾಗೆ. ಮತ್ತು ಆ ಒಂದು ಸತ್ಯುಗವನ್ನು ವಿಷ್ಣು ಮೂಲಕ ಪಾಲನೆ ಮಾಡ್ತಾರೆ. ವಿಷ್ಣು ಮೂಲಕ ಏನು ಮಾಡ್ತಾರೆ? ಪಾಲನೆ ಮಾಡ್ತಾರೆ. ವಿಷ್ಣು ಶಂಕರ ಅಂತೀವಿ. ಶಂಕರನ ಮೂಲಕ ಈ ಪ್ರಪಂಚದಲ್ಲಿ ಪಾಪ ಜಾಸ್ತಿ ಆಗಿಬಿಟ್ಟಾಗ ಅದನ್ನ ಲಯನೂ ಮಾಡಿಸ್ತಾರೆ. ಅಂದರೆ ಸೃಷ್ಟಿಕರ್ತ, ಪಾಲನಕರ್ತ, ಲಯಕರ್ತ, ಈ ಮೂರು ಡ್ಯೂಟೀಸನ್ನು ಮಾಡಿಸೋರಿಗೆ ಪರಮಾತ್ಮ, ಮಾಡೋರಿಗೆ ತ್ರಿಮೂರ್ತಿಗಳು ಅಂತ. ಮಾಡಿಸೋರು ಯಾರು? ಪರಮಾತ್ಮ. ಅವನು ಮರ್ತು ಬಿಟ್ಟಿದ್ವಿ. ಮಾಡಿಸೋ ಅಂಥ ತಂದೆಯನ್ನು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಮತ್ತು ಪರಮಾತ್ಮನಲ್ಲಿ ಏನು ಜ್ಞಾನ ಇದೆ ಅಂದರೆ, ಈ ಕಾಲಚಕ್ರ ಯಾವ ಥರ ಸುತ್ತಾ ಇದೆ, ಸೃಷ್ಟಿ ನಾಟಕ ಯಾವ ಥರ ಸುತ್ತಾ ಇದೆ, ಸತ್ಯುಗ ಅಂದ್ರೇನು, ತ್ರೇತಾಯುಗ ಅಂದ್ರೇನು, ದ್ವಾಪರಯುಗ ಅಂದ್ರೇನು, ಕಲಿಯುಗ ಅಂದ್ರೇನು, ಎಲ್ಲ ವಿಚಾರಗಳು ಇಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಪರಮಾತ್ಮ ತ್ರಿಕಾಲದರ್ಶಿಯಾಗಿ ತಿಳಿಸ್ತಾ ಇದೆ. ಪರಮಾತ್ಮನಿಗೆ ಇನ್ನೊಂದು ಮಹಿಮೆ ಇದೆ, ತ್ರಿಮೂರ್ತಿಗಳ ರಚಯಿತ. ಏನಂತ ಮಹಿಮೆ ಇದೆ? ತ್ರಿಮೂರ್ತಿಗಳ ರಚಯಿತ, ತ್ರಿದೇವಗಳ ರಚಯಿತ, ತ್ರಿಕಾಲದರ್ಶಿ, ಪಾಸ್ಟು, ಪ್ರೆಸೆಂಟು, ಫ್ಯೂಚರ್. ಈ ಜ್ಞಾನವನ್ನು ಅವರು ತಿಳಿದಿದ್ದಾರೆ ಅನ್ನೋದು ಇಲ್ಲಿ ನೀವು ತಿಳ್ಕೊಂಡ್ರಿ. ಒಂದು ದೇವತೆಗಳು ಕೂಡ ಪೂಜಿಸಿರೋದು ಯಾರನ್ನ? ರಾಮ ಯಾರನ್ನ ಪೂಜೆ ಮಾಡ್ತಾ ಇದ್ದಾರೆ? ಮೇಲೆ ನೋಡಿ, ಈಶ್ವರಲಿಂಗನ ಪೂಜೆ ಮಾಡ್ತಾ ಇದ್ದಾರೆ. ಕೃಷ್ಣ ಯಾರನ್ನ ಪೂಜೆ ಮಾಡ್ತಾ ಇದ್ದಾರೆ? ಈಶ್ವರಲಿಂಗನ. ಶಂಕರ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಯಾರನ್ನ? ಈಶ್ವರಲಿಂಗನ. ಈಶ್ವರಲಿಂಗ ಅಂದರೆ ನಿರಾಕಾರ ಅಂತ. ಈಶ್ವರ ಅಂದರೆ ಹುಟ್ಟು ಸಾವನಲ್ಲಿ ಬರೋದಿಲ್ಲ, ನಿರಾಕಾರ ರೂಪದಲ್ಲಿದ್ದಾರೆ. ಆ ನಿರಾಕಾರನನ್ನು ಬರ್ತಾ 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 ಮರ್ತೋಗ್ಬಿಟ್ರು. ಯಾರು ಪೂಜೆ ಮಾಡ್ತಾ ಇದ್ರೋ ಅವನ್ನ ಹಿಡ್ಕೊಂಡ್ಬಿಟ್ರು. ಪರಮ ಪೂಜ್ಯನಾಗಿರೋ ಪರಮಾತ್ಮನ ಮರ್ತು ಬಿಟ್ರು. ಪೂಜಾರಿಗಳಾಗೋಗ್ಬಿಟ್ರು. ಇವಾಗ ಪೂಜಾರಿಗಳಾಗೋಗ್ಬಿಟ್ಟು ಹೀರೋ ವರ್ಷಿಪ್ ಇದೆ. ಭಕ್ತಿ ಮಾರ್ಗದಲ್ಲಿ ಅನೇಕರನ್ನ ಪೂಜೆ ಮಾಡುವಂಥ ಕಾಲ ಬಂದ್ಬಿಟ್ಟಿದೆ. ಪರಮಾತ್ಮನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದರೆ ಪ್ರತಿಯೊಂದು ಕೂಡ ಪರಮಾತ್ಮನ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಸ್ಕೊಟ್ಟು ಜನಗಳಿಗೆ ಜ್ಞಾನೋದಯ ಮಾಡಿಸಲಾಗ್ತಾ ಇದೆ. ಪರಮಾತ್ಮನ ತಿಳ್ಕೊಳ್ರಪ್ಪ, ಅವರಿಂದನೇ ನಿಮಗೆ ಸುಖ ಶಾಂತಿ ಎಲ್ಲ ಅಂತೇಳ್ಬಿಟ್ಟು ಇಲ್ಲಿ ತಿಳಿಸಲಾಗ್ತಾ ಇದೆ. ಆತ್ಮ ಅಂದ್ರೇನು? ಶರೀರ, ಮೂಳೆ ಮಾಂಸಗಳಿಂದ ಕೂಡಿರೋವಂಥ ಅಸ್ಥಿಪಂಜರ. ಈ ಶರೀರದ ಒಳಗಡೆ ಆತ್ಮ ಇರುತ್ತೆ, ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದರೆ ಏನಪ್ಪ ಅಂದರೆ ಆತ್ಮ. ಆತ್ಮ ಎಲ್ಲಿರುತ್ತೆ ಅಂದರೆ ಹಣೆನಲ್ಲಿರುತ್ತೆ. ನೋಡಿ, ಹಣೆನಲ್ಲಿ ತೋರಿಸ್ತಾವ್ರೆ, ಹಣೆನಲ್ಲಿ ಆತ್ಮ ಇರುತ್ತೆ. ಅಲ್ಲೇನೇನಿರುತ್ತೆ ಹಣೆನಲ್ಲಿ ಆತ್ಮದಲ್ಲಿ ಅಂದರೆ ಮನಸ್ಸಿರುತ್ತೆ, ಬುದ್ಧಿ ಇರುತ್ತೆ, ಸಂಸ್ಕಾರ ಇರುತ್ತೆ. ಈ ಮೂರು ಸೇರಿ ಆಗಿರೋದೇ ಆತ್ಮ. ಆತ್ಮ ಏನು ಮಾಡ್ತಾ ಇರುತ್ತೆ? ಈ ಕಾರನ್ನು ಹೇಗೆ ಡ್ರೈವರ್ ನಡೆಸ್ತಾನೋ ಅದೇ ಥರ ಈ ಶರೀರನ ಆತ್ಮ ನಡೆಸ್ತಾ ಇರುತ್ತೆ. ಮನುಷ್ಯ ಇದ್ದಾಗ, ಪ್ರಾಣ ಇದ್ದಾಗ ಬದುಕಿರುವಂಥ ಮನುಷ್ಯ ಅಂತಾರೆ. ಸತ್ತೋದ್ಮೇಲೆ ಅಸ್ಥಿಪಂಜರ ಎಣ. ಎಣ ಅಂದರೆ ನೋಡಿ, ಎತ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಮನುಷ್ಯ ಬದುಕಿರುವಾಗ ಯಾರು ಎತ್ಕೊಂಡು ಹೋಗಲ್ಲ, ಮನೆಗೆ ಇಟ್ಕೊತಾರೆ, ಊಟ ತಿಂಡಿ ಕೊಡ್ತಾರೆ, ಕೆಲಸ ಕಾರ್ಯ ಅವರು ಅವ್ರ ಪಾಡ್ಗೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಪ್ರಾಣ ಹೋದ್ಮೇಲೆ ಏನಾಗುತ್ತೆ? ಇನ್ನೊಂದು ದೇಹ ಕೊಟ್ಟಾಗುತ್ತೆ ಪ್ರಾಣ. ಪುನರಪಿ ಮರಣಂ ಪುನರಪಿ ಜನನ ಅಂದರೆ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಹುಟ್ಟಿದವನು ಸಾಯಲೇಬೇಕು, ಸತ್ತಿರೋನು ಮತ್ತೆ ಹುಟ್ಟಲೇಬೇಕು. ಪಂಚೇಂದ್ರಿಯಗಳಿದೆಯಲ್ಲ, ಕೈ, ಕಣ್ಣು, ಬಾಯಿ, ಮೂಗು, ಕಿವಿ ಅನ್ನೋದು ಒಂದೊಂದು ಕುದುರೆಗಳಿದ್ದಂಗೆ. ನೋಡಿ, ಕುದುರೆಗಳಲ್ಲಿ ಒಂದೊಂದು ಅಂಗ ತೋರಿಸಿದೆ. ಈ ಒಂದೊಂದು ಅಂಗನೂ ಕೂಡ ಎಷ್ಟು ಬಲಶಾಲಿಯಾಗಿರುತ್ತೆ ಅಂದರೆ ಒಂದೊಂದು ಕುದುರೆ ಸಮಾನವಾಗಿ ಬಲಶಾಲಿಯಾಗಿರುತ್ತೆ. ಈ ಎಲ್ಲ ಪಂಚೇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡೋವಂಥ ಒಂದು ಆತ್ಮದಲ್ಲಿ ಪವರ್ ಇಲ್ಲ ಈಗ. ಅದರಿಂದ ಇವು ಹೆಂಗಂದ್ರೆ ಹಂಗೆ ಆಡ್ತಾ ಇದ್ದಾರೆ ಜನ. ಅರ್ಥ ಆಯ್ತಾ? ಇವಾಗ ಕೈ ಕಂಟ್ರೋಲ್ನಲ್ಲಿದೆಯಾ, ಕಣ್ಣು ಕಂಟ್ರೋಲ್ನಲ್ಲಿದೆಯಾ, ಬಾಯಿ ಕಂಟ್ರೋಲ್ನಲ್ಲಿದೆಯಾ, ಮೂಗು ಕಂಟ್ರೋಲ್ನಲ್ಲಿದೆಯಾ, ನಾಲ್ಗೆ ಕಂಟ್ರೋಲ್, ಯಾವುದೂ ಕಂಟ್ರೋಲ್ ಇಲ್ಲ. ನಿಜವಾದ ಸಾಧಕ ಯಾರು ಅಂದರೆ ಇವುಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿರೋನು. ಇವುಗಳನ್ನು ನೀವು ಶರೀರ ಅಂತ, ರಥ ಅಂತ ತಿಳ್ಕೊಳ್ಳಿ. ನೀವು ಆತ್ಮ ಸಾರಥಿ ಅಂತ ತಿಳ್ಕೊಳ್ಳಿ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿ, ಇದಂ ರಥಂ ಶರೀರಂ ಕೌಂತೆಯ ಅಂದ್ರೇನು? ಈ ಶರೀರ ಒಂದು ರಥ ಇದ್ದಂಗೆ, ಇದರಲ್ಲಿ ನೀನು ಆತ್ಮ ಸಾರಥಿ ಇದ್ದಂಗೆ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಭಗವದ್ಗೀತೆನೂ ನಾವು ಓದಬೇಕು. ಅದರಲ್ಲೆಲ್ಲ ತುಂಬ ಸ್ವಾರಸ್ಯ ಇದೆ, ತಿಳ್ಕೊಳ್ಳೋದು ಭಾಳಷ್ಟಿದೆ. ತಿಳ್ಕೊಳ್ತಾ ಇಲ್ಲ ಜನ, ಓದ್ತಾ ಇಲ್ಲ ಜನ. ಓದಬೇಕು, ಓದಿದ್ರೆ ತಾನೇ ಜ್ಞಾನ ಬರುತ್ತೆ. ಗೀತೆಯಲ್ಲಿ ಯಾವಾಗ ಪಾಪ ಜಾಸ್ತಿ ಆಗೋಗ್ಬಿಡುತ್ತೆ, ಅಧರ್ಮ ತುಂಬೋಗ್ಬಿಡುತ್ತೆ, ಇಡೀ ಸೃಷ್ಟಿ ಮಾಯೆಗೆ ವಶವಾಗಿಬಿಡುತ್ತೆ, ಆವಾಗ ಪರಮಾತ್ಮ ನಾನು ಬರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ. ಅಂದರೆ ಯಾವಾಗ ಈ ಪಾಪ ಜಾಸ್ತಿ ಆಗಿಬಿಡುತ್ತೆ, ಮನುಷ್ಯರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ತುಂಬೋಗ್ಬಿಡುತ್ತೆ, ಅಸುರಿ ಗುಣಗಳು ತುಂಬೋಗ್ಬಿಡುತ್ತೆ,
ಪಂಚಭೂತಗಳು ಕಾಡ್ತಾ ಇರ್ತವೆ ಮನುಷ್ಯನ. ಆವಾಗ ಪರಮಾತ್ಮ ಈ ಸೃಷ್ಟಿಗೆ ಬಂದು ಈ ಸೃಷ್ಟಿಯನ್ನು ಬದಲಾಯಿಸುವಂಥ ಒಂದು ಕಾರ್ಯವನ್ನು ಶುರು ಮಾಡ್ತಾರೆ. ಅದರ ಅನುಸಾರವಾಗಿ ಅವ್ರು ಕೊಟ್ಟಿರೋ ವಾಗ್ದಾನ ಅನುಸಾರವಾಗಿ ಬ್ರಹ್ಮ ಮೂಲಕ ಪರಮಾತ್ಮ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಿ. ಮೊದಲು ನಮಗೆ ಬ್ರಹ್ಮಜ್ಞಾನ ಕೊಡ್ತಾರೆ. ಬ್ರಹ್ಮಜ್ಞಾನ ಕೊಟ್ಬಿಟ್ಟು ಬ್ರಾಹ್ಮಣರನ್ನು ತಯಾರು ಮಾಡ್ತಾರೆ. ನೋಡಿ, ಇವರೇ ಬ್ರಾಹ್ಮಣರು. ಬ್ರಹ್ಮಜ್ಞಾನವನ್ನು ಪಡೆದಂಥ ಬ್ರಾಹ್ಮಣರು ಮುಂದೆ ಫರಿಷ್ಠ ಏಂಜಿಲ್ ಆಗ್ತಾರೆ. ಫರಿಷ್ಠ ಆಗಿಬಿಟ್ಟು ನೆಕ್ಸ್ಟ್ ಸತ್ಯುಗದಲ್ಲಿ ದೇವತೆಗಳಾಗಿ ಹುಟ್ಟುತ್ತಾರೆ. ಮಾರ್ಪಾಡು ಬದಲಾವಣೆ ಆಗ್ತಾರೆ. ಹೀಗೆ ಜಗತ್ತು ಬದಲಾವಣೆ ಆಗಿಬಿಟ್ಟು ಸತ್ಯುಗ ಆಗಿಬಿಡುತ್ತೆ. ಸತ್ಯುಗದ ವಿಶ್ವ ಮಹಾರಾಜನ ಯಾರೋ ಶ್ರೀಕೃಷ್ಣ. ಶ್ರೀಕೃಷ್ಣನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಬಂಗಾರದ ಮಹನಗಳಲ್ಲಿ ಆನಂದವಾಗಿ ಬದುಕ್ತಾ ಇರ್ತಾರೆ. ನಿನ್ನ ಮನೆ ಬಂಗಾರ ಆಗಲಿ ಅಂತ ಹೇಳ್ತಾರಲ್ಲ ಈ ಒಳ್ಳೆ ಮಾತುಗಳು ಮಾತಾಡೋರು, ಇದೇ ನೋಡ್ರಿ, ಇದನ್ನೇ ಅವ್ರು ಜ್ಞಾಪಿಸ್ಕೊಂಡು. ಇದಕ್ಕೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮರವರ ಜ್ಞಾಪಕಾರ್ಥಕವಾಗಿ ಶಿವಲಿಂಗನ ಇಟ್ಟಿದ್ದಾರೆ, ನಂದಿನ ಇಟ್ಟಿದ್ದಾರೆ. ಶಿವಲಿಂಗ ಪರಮಾತ್ಮನ ಗುರುತು, ನಂದಿ ಈ ಬ್ರಹ್ಮನ ಗುರುತು. ಗೊತ್ತಾಯ್ತಾ? ಇದು ಪರಮಾತ್ಮನ ಅವತರಣೆ. ಇದೇ ಶಿವರಾತ್ರಿ. ಯಾವಾಗ ಯಾವ ಪ್ರಪಂಚದಲ್ಲಿ ಅಜ್ಞಾನ ಮುಚ್ಕೊಂಡು ಬಿಡುತ್ತೆ, ಇಡೀ ಪ್ರಪಂಚ ಮಾಯೆ ಕೈನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಆವಾಗ ಪರಮಾತ್ಮ ಸೃಷ್ಟಿಗೆ ಅವತಾರ ಆಗುತ್ತೆ. ನೋಡಿ, ಆತ್ಮಗಳಿರುವಂಥ ಮನೆಗೆ ಹೇಳ್ತೀವಿ ಪರಂಧಾಮ, ಶಾಂತಿಧಾಮ. ನೋಡಿ, ಅಲ್ಲಿ ಆತ್ಮಗಳು ಗುಂಪಾಗಿದ್ದಾರೆ. ಅಲ್ಲಿಂದ ಫಸ್ಟ್ ಬರೋದು ಎಲ್ಲಿಗೆ ಅಂದರೆ ಸತ್ಯುಗದಾಗೆ. ಸತ್ಯುಗದಲ್ಲಿ ಬಂದಾಗ ಒಂದು ಧರ್ಮ, ಒಂದು ರಾಜ್ಯ, ಒಂದು ಕುಲ, ಒಂದು ಮತ, ಒಂದು ಸರ್ಕಾರ, ಒಂದು ದೇಶ, ಒಂದು ಭಾಷೆ ದೇವ್ರು ಮಾಡಿದ್ದು. ದೇವ್ರು ಭಿನ್ನ ಮತ ಮಾಡಲಿಲ್ಲ, ಮಾಡಿದ್ದು ಒಂದೇ. ಅದೇನಾಯಿತು ಅಂದರೆ ಸತ್ಯುಗ ಹೊರಟಾಯಿತು, ಆತ್ಮಗಳು ಸತೋಪ್ರಧಾನವಾಗಿದ್ದವು. ತ್ರೇತಾಯುಗಕ್ಕೆ ಬರೋಷ್ಟೊತ್ತಿಗೆ ರಜೋ ಆಯಿತು. ಸತ್ಯುಗದಲ್ಲಿ ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿರೋ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಬಂಗಾರಕ್ಕೆ ಬೆಲೆ ಇರ್ತಿತ್ತಾ? ಇಷ್ಟು ಬೆಲೆ ಇರ್ತಿತ್ತಾ? ಇವಾಗ ಕೊಂಡ್ಕೊಳ್ಳೇಬೇಡ್ರಿ ಅಂತ ಅವ್ರ ಗೌರ್ಮೆಂಟ್ ಅವರು. ಇಷ್ಟು ಬೆಲೆ ಇತ್ತು. ಬೆಲೆ ಬಾಳ್ತಕ್ಕಂಥ ಚಿನ್ನ ಇವಾಗ ಅವಾಗ ಸುಮ್ಮನೆ ಸಿಗ್ತಾ ಇತ್ತು. ಎಲ್ಲಂದ್ರೆ ಬಂಗಾರ ಸಿಗ್ತಾ ಇತ್ತು, ಎಲ್ಲಂದ್ರೆ ಬಿದ್ದಿರ್ತಾ ಇತ್ತು. ಅಷ್ಟು ಶ್ರೀಮಂತರಾಗಿದ್ರು ಸತ್ಯುಗದಾಗ. ತ್ರೇತಾಯುಗದಲ್ಲಿ ನೋಡ್ರಿ, ಬೆಳ್ಳಿ ಯುಗ. ಸತ್ಯುಗ ತ್ರೇತಾಯುಗ ಎರಡನ್ನೂ ಸೇರಿಸ್ಬಿಟ್ಟು ಸ್ವರ್ಗ. ಆತ್ಮಗಳು ಚೆನ್ನಾಗಿತ್ತು, ಶರೀರಗಳು ಚೆನ್ನಾಗಿತ್ತು, ನಿರೋಗಿ ಕಾಯ ಇತ್ತು, 16 ಕಲಾ ಸಂಪೂರ್ಣರಾಗಿದ್ರು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು, ಮರ್ಯಾದಾ ಪುರುಷೋತ್ತಮರಾಗಿದ್ರು, ಅಹಿಂಸಾ ಪ್ರಮೋಧರ್ಮಿಗಳಾಗಿದ್ರು, ಎಲ್ಲ ಒಳ್ಳೆ ಒಳ್ಳೆ ಗುಣಗಳು ಇತ್ತು. ಎಲ್ಲ ಆನಂದವಾಗಿ ಬದುಕ್ತಾ ಇದ್ರು, ಬಾಳ್ತಾ ಇದ್ರು. ಆ ಥರ ಯುಗ ಬರ್ತಾ 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 ದ್ವಾಪರಯುಗಕ್ಕೆ ಬಂದ್ಬಿಟ್ಟು ಭಕ್ತಿ, ಪೂಜೆ, ದೇವಸ್ಥಾನಗಳು ಎಲ್ಲ ಶುರುವಾಯಿತು. ಸತ್ಯುಗ ತ್ರೇತಾಯುಗದಲ್ಲಿ ಇದ್ದವ್ರನ್ನೇ ಇಲ್ಲಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಕೊಟ್ಟಿದ್ರು ಸ್ವರ್ಗ ಸುಖ ಅವ್ರನ್ನ ಶಿವನ ರೂಪದಲ್ಲಿ ಇಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬರ್ತಾ 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 ಅನೇಕ ದೇವತೆಗಳನ್ನು ಪೂಜೆ ಮಾಡ್ತಾ 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 ಈಗ ಪೂಜಾರಿಗಳಾಗೋಗ್ಬಿಟ್ಟಿದ್ದಾರೆ. ಮತ್ತು ಎಲ್ಲ ಕಡೆಯಲ್ಲಿ ದೇವರಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ದುಃಖ, ಅಶಾಂತಿ ಹೆಚ್ಚುತ್ತಾ ಇದೆ, ಪಾಪ ಹೆಚ್ಚುತ್ತಾ ಇದೆ, ಹಿಂಸೆ ಹೆಚ್ಚುತ್ತಾ ಇದೆ. ಒಂದು ಕಡೆ ಭಕ್ತಿನೂ ಹೆಚ್ಚುತ್ತಾ ಇದೆ, ಇನ್ನೊಂದು ಕಡೆ ಹಿಂಸೆನೂ ಹೆಚ್ಚುತ್ತಾ ಇದೆ, ಇನ್ನೊಂದು ಕಡೆ ದುಃಖನೂ ಹೆಚ್ಚುತ್ತಾ ಇದೆ, ಇನ್ನೊಂದು ಕಡೆ ಕಾಯಿಲೆನೂ ಹೆಚ್ಚುತ್ತಾ ಇದೆ. ಇದೆಲ್ಲ ಅಂತ್ಯಕಾಲ. ಇದು ಅಂತ್ಯ ಆದಮೇಲೆ ಮತ್ತೆ ಹೊಸ ಯುಗ ಶುರುವಾಗುತ್ತೆ. ಹೊಸ ಯುಗಕ್ಕೆ ಹೋಗೋಕ್ಕೆ ಭಗವಂತನೇ ಬಂದು ಹೊಸ ಜ್ಞಾನವನ್ನು ಈಗ ಕುಮಾರಿಯ ಮೂಲಕ ಇಷ್ಟೆಲ್ಲ ಜ್ಞಾನವನ್ನು ಕೊಡ್ತಾರೆ. ಯಾರು ಬಂದು ಈ ಜ್ಞಾನವನ್ನು ಕೇಳ್ತಾರೆ, ಜೀವನವನ್ನು ಸಾರ್ಥಕ ಮಾಡ್ಕೊತಾರೆ, ಅವರೇ ಮುಂದಿನ ಯುಗಕ್ಕೆ ತಯಾರಾಗ್ತಾರೆ. ಇಲ್ಲಿ ಬಂದು ಯೋಗ ಮಾಡಬೇಕು, ಕ್ಲಾಸ್ ಕೇಳಬೇಕು, ಸತ್ಸಂಗ ಮಾಡಬೇಕು. ಆವಾಗ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಆವಾಗ ಪೂಜಾರಿಗಳಿಂದ ಪೂಜ್ಯರಾಗ್ತೀವಿ, ನರನಿಂದ ನಾರಾಯಣ ಆಗ್ತೀವಿ, ಮನುಷ್ಯರಿಂದ ದೇವತೆಗಳಾಗ್ತೀವಿ. ಗೊತ್ತಾಯ್ತಾ? ಯೋಗ ಅಂದರೆ ಕನೆಕ್ಷನ್, ಯೋಗ ಅಂದರೆ ಕಾಂಟ್ಯಾಕ್ಟ್, ಯೋಗ ಅಂದರೆ ಸ್ಮೃತಿ, ಯೋಗ ಅಂದರೆ ಜ್ಞಾಪಿಸ್ಕೋ, ಯೋಗ ಅಂದರೆ ಧ್ಯಾನ ಮಾಡು, ಯೋಗ ಅಂದರೆ ನೆನೆಸ್ಕೋ. ಯೋಗದಿಂದ ಏನಾಗುತ್ತೆ? ಪಾಪ ನಾಶ. ಯೋಗದಿಂದ ಏನಾಗುತ್ತೆ? ಆತ್ಮಕ್ಕೆ ಖಾಲಿಯಾಗಿರೋ ಶಕ್ತಿ ಎಲ್ಲ ಬರುತ್ತೆ. ಯೋಗದಿಂದ ಏನಾಗುತ್ತೆ? ಆತ್ಮ ಅನ್ನೋದು ಶುದ್ಧಿ ಆಗುತ್ತೆ. ಇದು ರಾಜಯೋಗ ಅಂದರೆ ಆತ್ಮದ ಕನೆಕ್ಷನ್ ಪರಮಾತ್ಮನ ಜೊತೆ ಜೋಡಿಸ್ತೀವಿ. ಅರ್ಥವಾಯ್ತಾ? ಯೋಗ ಅಂದ್ರೇನು? ಇವಾಗ ತಂದೆ ತಾಯಿ ನೆನೆಸ್ತೀವೋ ಇಲ್ಲ? ಅದನ್ನ ಯಾರನ್ನ ಹೇಳ್ಕೊಡ್ತಾರ ಚಿಕ್ಕ ವಯಸ್ಸಲ್ಲಿ? ನಿಮ್ಮ ಅಪ್ಪನ ನೆನೆಸು, ನಿಮ್ಮ ಅಮ್ಮನ ನೆನೆಸು ಅಂತ ಹೇಳ್ಕೊಡ್ತಾರ? ಇಲ್ಲ. ಅದು ಆಟೋಮೆಟಿಕ್ಕಾಗಿ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಸಿಗುತ್ತೆ. ಅದೇ ಥರ ನಾವು ಆತ್ಮದ ಸಂಬಂಧನ ಪರಮಾತ್ಮನ ಜೊತೆಯಲ್ಲಿ ಜೋಡಿಸಿ ಭಗವಂತನ ನೆನೆಸ್ತೀವಿ. ಈಗ ಜೀವನದಲ್ಲಿ ಅಪ್ಪ ಅಮ್ಮ, ಸ್ನೇಹಿತರು, ವಿದ್ಯೆ ಕೊಡೋ ಗುರುಗಳು, ಹುಷಾರಿಲ್ಲದೆ ಇದ್ದಾಗ ಡಾಕ್ಟ್ರು, ಪರಿವಾರ ಸಂಬಂಧಿಗಳು ನೆನಪು ಇರುತ್ತೆ. ಯಾರನ್ಯಾರು ಮರೆಯಲ್ಲ. ಅವ್ರನ್ನವರು ಇವ್ರನ್ನವರು ನೆನೆಸ್ತಾರೆ. ಆದರೆ ಮರ್ತೋಗಿರೋದು ಯಾರನ್ನ? ಅದರಿಂದ ಆತ್ಮದಲ್ಲಿರೋವಂಥ ಶಕ್ತಿ ಖಾಲಿಯಾಗಿದೆ. ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಆತ್ಮರೂಪಿ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡಬೇಕು. ನಾವು ಜನ್ಮ ಜನ್ಮಾಂತರದಿಂದ ಪಾಪಗಳೇನು ತಂದಿದ್ದೀವಿ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡಬೇಕು. ಆತ್ಮದಲ್ಲಿ ಶಕ್ತಿ ಏನು ಖಾಲಿಯಾಗಿಬಿಟ್ಟಿದೆ, ಆ ಶಕ್ತಿಯನ್ನು ತುಂಬ್ಕೊಳ್ಳೋಕ್ಕೆ ಕೂಡ ನಾವು ಏನು ಮಾಡಬೇಕು? ಯೋಗ ಮಾಡಬೇಕು. ಗೊತ್ತಾಯ್ತಾ? ಈ ರಾಜಯೋಗ ಮಾರ್ಗದಲ್ಲಿ ನಡೆದಾಗ ನಮ್ಮಲ್ಲಿರುವಂಥ ದುರಭ್ಯಾಸಗಳು, ದುಶ್ಚಟಗಳು, ದುರ್ಗುಣಗಳು, ಅಸರಿ ಗುಣಗಳು ಎಲ್ಲ ಹೊರಟೋಗ್ಬಿಟ್ಟು ಒಳ್ಳೆಯ ಗುಣಗಳನ್ನು ನಾವು ತುಂಬ್ಕೋಬೋದು. ಆವಾಗ ನಾವು ಮುಂದಿನ ಯುಗದಲ್ಲಿ ಸ್ವರ್ಗದಲ್ಲಿ
ಜನ್ಮವನ್ನು ಪಡ್ಕೋಬೋದು. ಇದು ಈಶ್ವರಿ ವಿಶ್ವವಿದ್ಯಾಲಯದ ಲಕ್ಷ್ಯ ಉದ್ದೇಶ. ನಶಾಮುಕ್ತ ಭಾರತ, ನಶೆನೇ ಇರಬಾರ್ದು, ಯಾವ ನಶೆಗಳು ಇರಬಾರ್ದು ಅಂಥ ಮುಕ್ತ ಭಾರತವನ್ನು ಮಾಡೋದಕ್ಕೋಸ್ಕರ ಇದು ಸಮಾಜ, ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಓಕೆನಾ? ನಾವಿವಾಗ ಕಲಿಯುಗದ ಕೊನೆ, ಸತ್ಯುಗದ ಆರಂಭ, ಸಂಗಮ ಯುಗದಾಗ ನಾವೆಲ್ಲ ಸಂಗಮ ಯುಗದಲ್ಲಿ ಬಂದು ಸಂಗಮೇಶ್ವರ ಬಂದು ಈ ಯುಗಕ್ಕೆ ಹೋಗೋದಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ನಮ್ಮನ್ನು ಆ ಯುಗದಿಂದ ಈ ಯುಗಕ್ಕೆ ಹೋಗೋದಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಬಂದು ಜ್ಞಾನ ಹೇಳ್ತಾರೆ, ಯೋಗ ಮಾಡ್ತಾರೆ, ಅಬು ಪರ್ವತ ಈ ಜ್ಞಾನ ಪಡ್ತಾರೆ, ಅಲ್ಲಿ ಒಂದು ಸುಖ ಶಾಂತಿನೆಲ್ಲ ಅಂತಾರೆ. ಮುಂದಿನ ಯುಗದಲ್ಲಿ ಹುಟ್ಟುವಂಥ ಒಂದು ಅವಕಾಶ ನೋಡಿ. ಇದು ನೆಕ್ಸ್ಟು ಸತ್ಯುಗ ಬರುತ್ತೆ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಮತ, ದೇವಾನುದೇವತೆ ಆನಂದವಾಗಿ ಖುಷಿಯಾಗಿರ್ತಾರೆ. ಅಂಥ ಒಂದು ಖುಷಿ ಪಂಚದಲ್ಲಿ ನೀವು ಹುಟ್ಟಬೇಕು ಅಂತ ಇದ್ರೆ ಇಲ್ಲಿಗೆ ಬಂದು ಹೆಚ್ಚಿನ ಟ್ರೈನಿಂಗ್ನ ಹೋಗ್ಬೋದು. ಇದು ಕೋಲಾರದಲ್ಲಿ ಅಂತರ್ಗಂಗೆ ರೋಡ್ನಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಂತ ಸಂಸ್ಥೆ ಇದೆ. ಯಾರು ಬೇಕಾದರೂ ಇಲ್ಲಿ ಬಂದು ಉಚಿತವಾಗಿ ರೂಪಾಯಿ ಖರ್ಚಿಲ್ದಿರ ಜ್ಞಾನವನ್ನು ಪಡಿಬೋದು. ಎಷ್ಟೋ ಜನ್ಮಗಳು ಮಾಡಿರೋ ಪುಣ್ಯದ ಫಲ, ಭಕ್ತಿ ಫಲ, ಇದರಲ್ಲಿ ಜ್ಞಾನ ಸಿಗಲ್ಲ. ಜ್ಞಾನದಿಂದ ಸದ್ಗತಿ ಆಗುತ್ತೆ. ಭಕ್ತಿ, ಜ್ಞಾನ, ಸದ್ಗತಿ. ಭಕ್ತಿ ಇಲ್ದಿರ ಜ್ಞಾನ ಸಿಗಲ್ಲ, ಜ್ಞಾನ ಇಲ್ದಿರ ಸದ್ಗತಿ ಸಿಗಲ್ಲ. ಅದರಿಂದ ಜ್ಞಾನ ಪಡ್ಕೊಳ್ಳಿ. ಬಹಳ ಟೈಮ್ ಇಲ್ಲ, ಬಹಳಷ್ಟು ಟೈಮ್ ಆಗೋಗ್ಬಿಟ್ಟಿದೆ. ಇಂಥ ಯುಗ ಬರೋಕ್ಕೆ ಇನ್ನು ಸ್ವಲ್ಪ ಟೈಮ್ ಬಾಕಿ ಇದೆ. ಆ ಒಂದು ಲೋಕದಲ್ಲಿ ಪರಮಾತ್ಮ ಇರ್ತಾರೆ. ಅವ್ರು ಬಂದ್ಬಿಟ್ಟು ಬ್ರಹ್ಮನ ಮೂಲಕ ಸೃಷ್ಟಿ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ಲಯ, ಈ ತ್ರಿಮೂರ್ತಿಗಳ ಮುಖಾಂತರ ಈ ಸೃಷ್ಟಿಯನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ದೊಡ್ಡ ಆಫೀಸರು ಚಿಕ್ಕ ಆಫೀಸರ್ಸನ್ನ ಕಂಟ್ರೋಲ್ ಮಾಡ್ತಾರೆ. ದೊಡ್ಡ ಅಧಿಕಾರಿಗಳು ಪೂರ್ತಿ ಇಲಾಖೆನ ಅಧಿಕಾರನ ನಡೆಸ್ತಾ ಇರ್ತಾರೆ. ಹಾಗೆ ಇಡೀ ಸೃಷ್ಟಿಯನ್ನೆಲ್ಲ ಪರಮಾತ್ಮ ನಡೆಸ್ತಾರೆ. ಅರ್ಥ ಆಯ್ತಾ? ಇವಾಗ ಊರಿಗೊಬ್ಬರು ಗೌಡರು, ಯಜಮಾನರು ಅಂತ ಇರ್ತೀವಿ. ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಅಂತ ಇರ್ತಾರೆ. ಆಮೇಲೆ ನಗರಸಭೆಗೆ ಬಂದಾಗ ನಗರಸಭೆ ಅಧ್ಯಕ್ಷರು ಅಂತ ಇರ್ತಾರೆ. ಆಮೇಲೆ ಮೇಯರ್ ಅಂತ ಇರ್ತಾರೆ. ಅದಕ್ಕೂ ಮೇಲೆ ಹೋಗ್ಬಿಟ್ರೆ ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳು. ಟಾಪ್ ಅಂದರೆ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಅವ್ರಿಗಿಂತ ಮೇಲೆ ಪ್ರೆಸಿಡೆಂಟ್. ಈ ಥರ ಈ ಭೂಮಿ ಮೇಲೆ ಹೆಂಗೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ, ಅದೇ ಥರ ಈ ನಾಟಕದಲ್ಲಿ ಕೂಡ ಈ ಸೃಷ್ಟಿಗೂ ಕೂಡ ಸೃಷ್ಟಿ ನಾಟಕದ ಸೂತ್ರಧಾರ ಪರಮಾತ್ಮ ಇದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಜ್ಞಾನ. ಇವರೆಲ್ಲರಿಗೂ ಪರಮ ಪೂಜ್ಯ ಯಾರು? ಪರಮಾತ್ಮ. ಅವಾಗ ಸ್ಕೂಲ್ ಇರುತ್ತೆ, ಸ್ಕೂಲ್ನಲ್ಲಿ ಹೋಗಿ ವಿದ್ಯೆ ಕಲಿತಾರೆ ಮಕ್ಕಳು. ವಿದ್ಯೆ ಕಲ್ತ್ಬಿಟ್ಟು ಡಾಕ್ಟರ್ಗಳಾಗ್ಬಿಡ್ತಾರೆ, ಇಂಜಿನಿಯರ್ ಆಗಿಬಿಡ್ತಾರೆ, ಲಾಯರ್ ಆಗಿಬಿಡ್ತಾರೆ. ಆ ಒಂದು ಪದವಿಗೆ ಹೋಗ್ಬೇಕಾದ್ರೆ ಆ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು ಓದಿಸ್ತಾರೆ. ಅವರು ಅನುಭವಸ್ಥರು ಇರ್ತಾರಲ್ಲ, ಮೊದಲು ಓದ್ಕೊಂಡು ದೊಡ್ಡವರಾಗಿರೋರು. ಚಿಕ್ಕವ್ರಿಗೆ ಏನು ಮಾಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಪಡ್ಕೊಂಡೆ ಮತ್ತೆ ಅವರು ಡಾಕ್ಟರ್, ಇಂಜಿನಿಯರ್ ಆಗ್ತಾರೆ. ಹಂಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈಶ್ವರನೇ ಶಿಕ್ಷಕನು. ಈಶ್ವರನಿಂದ ವಿದ್ಯೆ ಕಲ್ತಿರ್ತಕ್ಕಂಥವ್ರನ್ನೇ ಇವರು ದೇವತೆ. ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ನಾವು ದೇವದೇವ ಮಹಾದೇವ, ಹರಹರ ಮಹಾದೇವ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಪಾಯಿಂಟ್. ಅವ್ರನ್ನೇ ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಪಾಯಿಂಟ್. ಶಂಕರನೂ ಕೂಡ ತಪಸ್ ಮಾಡ್ತಾ ಇದ್ದಾರೆ, ಪಾರ್ವತಿ ಪೂಜೆ ಮಾಡ್ತಾ ಇದ್ದಾರೆ, ಗಣಪತಿನೂ ಪೂಜೆ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಆರಾಧ್ಯ ದೈವನೇ ಪರಮಾತ್ಮ. ಪರಮ ಪವಿತ್ರವಾಗಿರ್ತಕ್ಕಂಥ ಆತ್ಮ, ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಶಕ್ತಿ. ಈಗ ನೋಡಿ, ಇವರು ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೂ ಒಬ್ಬರು ದೊಡ್ಡವರು ಇರಬೇಕಲ್ಲ. ಆ ದೊಡ್ಡವ್ರು ಯಾರು ಅಂದರೆ ಅವರೇ ಈಶ್ವರ, ಅವರೇ ಲಿಂಗ. ಲಿಂಗ ಅನ್ನೋದು ಪರಮಾತ್ಮನ ಚಿಹ್ನೆ. ಲಿಂಗ ಅನ್ನೋದು ಪರಮಾತ್ಮನ ಒಂದು ಚಿಹ್ನೆ. ಆ ಚಿಹ್ನೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಪರಮಾತ್ಮ ಯಾರು ಅನ್ನೋದನ್ನು ತಿಳ್ಕೊತಾ ಇದ್ದಾರೆ. ಅಥವಾ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ಇಬ್ಬರು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಾರೆ. ಶಿವಶಂಕರ ಇಬ್ಬರು ಒಂದೇ. ಆ್ಯಕ್ಚುಲಿ ಇಬ್ಬರು ಬೇರೆ ಬೇರೆ. ಅರ್ಥ ಆಯ್ತಾ? ಇವ್ರಿಗೆ ಶರೀರ ಇದೆ, ಮತ್ತು ಪರಿವಾರ ಇದೆ, ಮಕ್ಕಳಿದ್ದಾರೆ, ಸಂಸಾರ ಇದೆ. ಆದರೆ ಶಿವನಿಗೆ ಸಂಸಾರ, ಮಕ್ಕಳು ಅನ್ನುವಂಥದ್ದೇನೋ ಇಲ್ಲ. ಅವರು ಜ್ಯೋತಿ ರೂಪದಲ್ಲಿದ್ದಾರೆ. ಅದರಿಂದ ನಾವು ನೆನಪು ಮಾಡಬೇಕಾಗಿರೋದು ಯಾವುದನ್ನು? ಆ ಜ್ಯೋತಿ ರೂಪದಲ್ಲಿರೋ ಪರಮಾತ್ಮನ್ನೇ ನೆನೆಸ್ಕೊಂಡು ಎದ್ದೇಳ್ತಾ, ಕೂತ್ಕೊತಾ, ನಡೀತಾ, ಓಡಾಡ್ತಾ, ತಿರುಗಾಡ್ತಾ ಅವ್ರು ನೆನೆಸ್ಕೊಳ್ಳೋದೇ ಕರ್ಮಯೋಗ. ಇಲ್ಲಾಂದ್ರೆ ಕರ್ಮಭೋಗ. ಕರ್ಮಯೋಗ ಅಂದ್ರೇನು? ಕೈ ಕೆಲಸ ಮಾಡ್ತಾ ಇರಲಿ, ಬುದ್ಧಿ ಆ ಶಿವನನ್ನು ಸದಾ ಧ್ಯಾನ ಮಾಡ್ತಾನೆ. ಅರ್ಥ ಆಯ್ತಾ? ಇವಾಗ ಜೀವಾತ್ಮರು ಅಂತ ಕರಿತೀವಿ. ಜೀವಾತ್ಮರು ಅಂದರೆ 5 ಥರ ಇದ್ದಾರೆ. ದೈವಿ ಗುಣಗಳಿರೋರಿಗೆ ದೇವಾತ್ಮ ಅಂತೀವಿ, ಧರ್ಮಸ್ಥಾಪನೆ ಮಾಡೋರಿಗೆ ಧರ್ಮಾತ್ಮ ಅಂತೀವಿ, ಮಹಾನ್ ಕಾರ್ಯ ಮಾಡೋರಿಗೆ ಮಹಾತ್ಮ ಅಂತೀವಿ, ದಾನ ಧರ್ಮಗಳು ಮಾಡೋರಿಗೆ ಪುಣ್ಯಾತ್ಮ ಅಂತೀರಿ, ಕೆಟ್ಟ ಕೆಲಸ ಮಾಡಿಬಿಟ್ರೆ ಪಾಪಾತ್ಮ. 5 ಥರ ಜೀವಾತ್ಮರಿದ್ದಾರೆ. ಯಾರ್ಯಾರು ಹೆಂಗೆ ನಡ್ಕೊತಾರೆ ಆ ಥರ ಆತ್ಮಗಳು ಅಂತ ಟೈಟ್ಲ್ ಬರುತ್ತೆ ಅಲ್ವಾ? ಅವ್ರವ್ರು ಮಾಡೋ ಕರ್ಮಗಳ ಮೇಲೆ. ಈ ಎಲ್ಲ ಜೀವಾತ್ಮರಿಗೂ ಲೇಸನ್ ಬಯಸೋ ಅಂಥವ್ರಿಗೆ ಪರಮಾತ್ಮ ಅಂತ.
ಈಗ ಪರಮಾತ್ಮ ಅಂದರೆ ಯಾರೋ ಲಿಂಗನೋ ಪೀಠನೋ ಯಾವುದೋ ಶಿವಲಿಂಗ ಅಂತೀವಿ. ಈಗ ಇದನ್ನಲ್ಲಿ ನಾವು ಮುಖ್ಯವಾಗಿ ಧ್ಯಾನ ಮಾಡಬೇಕಾಗಿರೋದು ಲಿಂಗಕ್ಕೋ ಪೀಠಕ್ಕೋ ಅಲಂಕಾರಕ್ಕೋ ಯಾವುದಕ್ಕೆ ನಾವು ಮಾಡಬೇಕಾಗಿರೋ ಧ್ಯಾನ ಆ ಜ್ಯೋತಿ. 3 ವಿಭೂತಿ ಇಟ್ಟಿರ್ತಾರೆ, ಮಧ್ಯದಲ್ಲಿ ಚುಕ್ಕೆ ಇಟ್ಟಿರ್ತಾರೆ. ಆ ಚುಕ್ಕೆನೇ ಪರಮಾತ್ಮನ ಸ್ವರೂಪ, ಜ್ಯೋತಿ ಸ್ವರೂಪ. ಅದಕ್ಕೆ ದೇವಸ್ಥಾನದಲ್ಲಿ ದೀಪ ಹಚ್ಚೋದು. ಮಂಗಳಾರತಿ ಮಾಡಬೇಕಾದ್ರೂ ಮಂಗಳಾರತಿ ತಟ್ಟೆನಲ್ಲಿ ಕರ್ಪೂರ ಇಟ್ಕೊಂಡು ಬರ್ತಾರಲ್ಲ, ಮಂಗಳಾರತಿ ತೊಗೊತೀವಲ್ಲ, 3 ಸಲ ನಮಸ್ಕಾರ ಮಾಡ್ತೀವಲ್ಲ, ಆ ಜ್ಯೋತಿನೇ ಪರಮಾತ್ಮ. ಜ್ಯೋತಿ ಶ್ಯಾಮಪಿ ತಜ್ಜ್ಯೋತಿ ಅಂತೇಳ್ಬಿಟ್ಟು ಕೆಲವು ಶಾಸ್ತ್ರಗಳಲ್ಲಿ ಬರೆದಿದೆ. ಆ ಜ್ಯೋತಿಯನ್ನು ನಾವು ಪೂಜೆ ಮಾಡಬೇಕು ಅನ್ನೋದು ಪ್ರತಿ ಭಕ್ತಿ ಮಾರ್ಗದಲ್ಲಿ ಸಂಪ್ರದಾಯ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಅರ್ಥ ಗೊತ್ತಾಗ್ತಾ ಇದೆ. ಆಮೇಲೆ ಪರಮಾತ್ಮನಿಗೂ ಜೀವಾತ್ಮರಿಗೂ ಏನು ವ್ಯತ್ಯಾಸ ಅಂದರೆ, ಜೀವಾತ್ಮರು ಬೇಕಾದಷ್ಟು ಜನ ಇದ್ದಾರೆ. ಹುಟ್ಟು ಸಾವನಲ್ಲಿ ಬರ್ತಾರೆ, ಅವ್ರಿಗೆ ಶರೀರ ಇದೆ, ಜನ್ಮ ಮರಣ ಇದೆ, ಮತ್ತು ವ್ಯಕ್ತದಲ್ಲಿದ್ದಾರೆ, ಭೋಗಿಸ್ತಾರೆ, ಅನುಭವಿಸ್ತಾರೆ, ಸುಖ ದುಃಖ ಹಿಂಸೆನೂ ಇದೆ, ಜ್ಞಾನ ಇದೆ, ಶಾಂತಿ ಇದೆ, ಆನಂದ ಇದೆ. ಆದರೆ ಪರಮಾತ್ಮನಿಗೆ ಯಾವುದೂ ಇಲ್ಲ. ಪರಮಾತ್ಮನು ಒಬ್ಬನೇ, ಹುಟ್ಟು ಸಾವನಲ್ಲಿ ಬರಲ್ಲ. ಅಯ್ಯೋ ನಿಜ. ಅವರು ಜ್ಞಾನದಲ್ಲಿ ಸಾಗರ, ಆನಂದದಲ್ಲಿ ಸಾಗರ, ಶಾಂತಿಯಲ್ಲಿ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಸಂಪತ್ತಿನ ಸಾಗರ, ಪವಿತ್ರತೆಯ ಸಾಗರ. ಅವರನ್ನು ಸದಾ ನೆನೆಸ್ಕೊಳ್ಳಿ ಅನ್ನೋದು ಅರ್ಥ ಆಯ್ತಾ? ನೋಡಿ, ಯುಗಗಳು ಎಷ್ಟಪ್ಪ ಅಂದರೆ 4 ಇದೆ. ಚತುರ್ಯುಗಗಳು ಅಂತ ಕರಿತೀವಿ. ಚತುರ್ಯುಗಗಳಲ್ಲಿ ಮೊದಲನೇದು ಸತ್ಯಯುಗ, 2ನೇದು ತ್ರೇತಾಯುಗ, 3ನೇದು ದ್ವಾಪರಯುಗ, 4ನೇದು ಕಲಿಯುಗ. ಇದರಲ್ಲಿ ಒಳ್ಳೆ ಯುಗ ಯಾವುದು, ಒಳ್ಳೆ ಕಾಲ ಯಾವುದು ಅಂದರೆ ಸತ್ಯಯುಗ. ಯಾಕೆಂದರೆ ಸತ್ಯ, ನ್ಯಾಯ, ಧರ್ಮ, ಹಿಂಸೆ, ಶಾಂತಿ, ಪ್ರೀತಿ, ಪವಿತ್ರತೆ, ಒಳ್ಳೆ ಗುಣಗಳು ಎಲ್ಲರಲ್ಲಿ ಏನಾಗಿತ್ತೋ ತುಂಬಿತ್ತು. ಗೊತ್ತಾಯ್ತಾ? ಈ ಒಂದು ತ್ರೇತಾಯುಗದಲ್ಲಿ ಪ್ರಾಣಿ ಮಧ್ಯೆ ವೈಷಮ್ಯ ಇರಲಿಲ್ಲ, ಹಿಂಸೆ ಇರಲಿಲ್ಲ, ಅಹಿಂಸೆ ಅನ್ನೋದು ಪರಮೋ ಧರ್ಮ ಇತ್ತು. ಇಲ್ಲೂ ಚೆನ್ನಾಗಿತ್ತು. ದ್ವಾಪರಯುಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ರು. ಎಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಂಡು ಭಕ್ತಿ, ಭಜನೆ, ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ದೇವಸ್ಥಾನಗಳು ಕಟ್ಟೋದು, ಇವೆಲ್ಲ ಇದನ್ನೂ ಚೆನ್ನಾಗೈತೆ. ಕಲಿಯುಗ ಬಂದಿದ್ದೆ ಕೆಟ್ಟೋಗ್ಬಿಡ್ತು ಕಾಲ. ಹೇಳ್ತಾರಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು, ಈ ಕಾಲ ಎಂಥ ಕಾಲ ಬಂದ್ಬಿಡ್ತಪ್ಪ ಅಂತ ಹೇಳ್ಬಿಟ್ಟು ಜನರು ಇದು ಮಾಡ್ತಾ ಇರ್ತಾರೆ. ಇವಾಗ ಕಲಿಯುಗನೂ ಎಂಡಿಗೆ ಬಂದ್ಬಿಟ್ಟಿದೆ. ಈಗ ಮನುಷ್ಯರ ಸರ್ಕಾರ ಹೊಟ್ಟೋಗುತ್ತೆ, ದೇವತೆಗಳ ಸರ್ಕಾರ ಬರುತ್ತೆ, ಸತ್ಯುಗ ಬರುತ್ತೆ. ಈಗ ನಾವು ಎಲ್ಲಿದ್ದೀವಿ? ಕಲಿಯುಗದ ಕೊನೆಯಲ್ಲಿದ್ದೀವಿ. ಕೊನೆಗೆ ಬಂದ್ಬಿಟ್ಟಿದೆ. ಬಹುತ್ ಗೈ ತೋಡಿ ರಹಿ ಅಂತಾರೆ ದೇವರು. ಸಂಗಮಯುಗದಲ್ಲಿ ಕೂಡ ಭಾಳ ಟೈಮ್ ಆಗೋಗಿದೆ, ಇನ್ನು ಸ್ವಲ್ಪ ಟೈಮ್ ಉಳ್ಕೊಂಡಿದೆ. ಮಾನವ ವಂಶ ವೃಕ್ಷಕ್ಕೆ ಬೀಜ ಯಾರು? ಪರಮಾತ್ಮ. ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಾಗ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಯಾವುದೇ ದುಃಖ, ಅಶಾಂತಿ, ರೋಗ, ಶೋಕ ಇರಲಿಲ್ಲ. ಪ್ರತಿಯೊಬ್ಬ ಮಾನವನು ಕೂಡ ದೇವಮಾನವಾಗಿದ್ದ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಕುಲ, ಒಂದು ಮತ, ಒಂದು ಸರ್ಕಾರ, ಒಂದು ದೇಶ, ಒಂದು ಭಾಷೆ ಎಲ್ಲ ಒಂದೇ ಇದ್ದಿದ್ದು. ಆಮೇಲೆ ಏನಾಯಿತು? ಅನೇಕ ಜಾತಿಗಳು ಉಟ್ಕೊಂಡು ಸತ್ಯುಗ ತ್ರೇತಾಯುಗ ಹೊಟ್ಟೋದ್ಮೇಲೆ ದ್ವಾಪರಯುಗ ಬಂದಮೇಲೆ ಅನೇಕ ಧರ್ಮಗಳು ಉಟ್ಕೊಂಡು ಅನೇಕ ಧರ್ಮಗಳು ಹುಟ್ಟಿ ಬೆಳೆದು ಇವಾಗ ಈ ಮಟ್ಟಕ್ಕೆ ಬಂದಿದೆ. ಅಂದರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಹುಟ್ಟುಬಿಟ್ಟಿದೆ. ಕಲಿಯುಗ ಕೊನೆಯಲ್ಲೇ ಜನಗಳೆಲ್ಲ ಪಾಪದಲ್ಲಿ ಮುಳುಗೋಗ್ಬಿಟ್ಟವ್ರೆ. ಕಲಿಯುಗ ಎಂಡ್ ಆಗುತ್ತೆ, ಆಮೇಲೆ ಸತ್ಯುಗ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ?